ರಾಜ್ಯದಲ್ಲಿ ಇವತ್ತಿನಿಂದ SIR ಪ್ರಕ್ರಿಯೆ ಶುರು ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಮನೆಗೆ BLOಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಲೆಟ್ಸ್ ಲುಕ್ ಇಂಟು ಇಟ್ ಇನ್ ಡೆಪ್ತ್. ಮುಖ್ಯಮಂತ್ರಿ DK ಶಿವಕುಮಾರ್ ಮನೆಯಿಂದಲೇ SIRಗೆ ಚಾಲನೆ ಸಿಕ್ಕಿದೆ. ಹೇಗೆ SIR ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಪಡೆದಿದ್ದಾರೆ. ನನ್ನ ಫೋನ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿ ತೋರಿಸಿ, ಹೆಂಗೆ ಮಾಡ್ತೀರಾ, ಏನು ಕತೆ ಹಕ್ಕಿಕತೆ ನಮಗೊಂಚೂರು ಕ್ಲಾರಿಟಿ ಕೊಡಿ ಅಂತ ಕೇಳಿದ್ದಾರಂತೆ. BLOಗಳಿಂದಲೇ ಆ್ಯಪ್ ಡೌನ್ಲೋಡ್ ಮಾಡಿಸಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ತಮ್ಮ ವೋಟರ್ ಲಿಸ್ಟ್ ಮತ್ತು ಕುಟುಂಬದ ಮತಪಟ್ಟಿಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ರಾಜ್ಯದಲ್ಲಿ SIR ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆ ಒಂದು ಪ್ರಕ್ರಿಯೆ ಶುರುವಾಗ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನೆಯಿಂದಲೇ SIRಗೆ ಚಾಲನೆ ದೊರೆತಿದೆ. ಮತ್ತು ಮುಖ್ಯಮಂತ್ರಿಯಾಗಿ SIR ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾಕಂತ ಹೇಳಿದ್ರೆ SIR ಪ್ರಕ್ರಿಯೆ ನಡೆಸೋದು ಬೇಡ ಅನ್ನುವ ಉಮೇದಿನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದರು. ಆದರೆ ಈಗ ಚುನಾವಣಾ ಆಯೋಗದಂತೆ ನಿಯಮದಂತೆ ಈಗ ಆ ಪ್ರಕ್ರಿಯೆಗೆ ಚಾಲನೆ ಕೊಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಇದು ಚುನಾವಣಾ ಆಯೋಗದ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಮತ್ತು ಕಾಂಗ್ರೆಸ್ನವರಿಗೆ ಒಂದು ಅನುಮಾನ ಇದೆ, ಕೇಂದ್ರದಲ್ಲಿರುವಂಥ NDA ಅಣತಿಯಂತೆ ಚುನಾವಣಾ ಆಯೋಗ ಇಲ್ಲಿ ಕೆಲಸ ಮಾಡುತ್ತೆ ಅನ್ನುವ ಭಯ, ಅನುಮಾನ, ಗೊಂದಲ ಕಾಂಗ್ರೆಸ್ನವರಿಗೆ ಇರೋ ಕಾರಣಕ್ಕಾಗಿ ಇಷ್ಟೆಲ್ಲ ತಗಾದೆ ತಕರಾರು ಕೂಡ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತಿನಿಂದ SIR ಪ್ರಕ್ರಿಯೆ ಶುರುವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನೆಯಿಂದಲೇ ಇದಕ್ಕೆ ಚಾಲನೆ ಸಿಗ್ತಾ ಇದೆ. DK ಶಿವಕುಮಾರ್ ಪತ್ನಿ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಕುಟುಂಬದ ಮತಗಳ ಪಟ್ಟಿಯ ಪರಿಷ್ಕರಣೆ ಕೂಡ ನಡೀತಾ ಇದೆ. ಮತ್ತು DK ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಗೆ ನೀವು ಪ್ರಕ್ರಿಯೆ ನಡೆಸ್ತೀರಿ, ಗೆಟ್ ಟು ದ ಕ್ಲಾರಿಟಿ ಅನ್ನುವ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನನಗೆ ಅಂದರೆ ಡೌನ್ಲೋಡ್ ಮಾಡಿ ತೋರಿಸಿ ಅದೇನು ಮಾಡ್ತೀರಾ ಹಿಂಗೆ ಅಂತ ಕೇಳ್ತಾ ಇದ್ದಾರೆ. ಆ ಸಂಭಾಷಣೆಯ ದೃಶ್ಯಾವಳಿಗಳನ್ನು ತಾವು ಅಶ್ವವೇಗ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ. ಓಕೆ, ಯಾವ ರೀತಿ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ. ಆದರೆ ಇಲ್ಲಿ ಕಾಂಗ್ರೆಸ್ಸು, BJP, JDS, KRS, ಆಮ್ ಆದ್ಮಿ ಪಕ್ಷ ಅಥವಾ UPP ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪಕ್ಷಗಳನ್ನು ಬದಿಗೊತ್ತಿ ನಾನೊಬ್ಬ ಮತದಾರ, ನನ್ನ ಹೆಸರು ಇರಬೇಕು ಅಂದರೆ ಅನರ್ಹವಾಗಿ ಈಗ ಮೃತಪಟ್ಟಂಥವರು ಅದರಲ್ಲಿ ಹೆಸರು ಸೇರಿಸುವಂಥದ್ದು ಅಂಥದ್ದೆಲ್ಲ ಆಗಬಾರ್ದು. ಒಂದು ರೀಶಫಲ್ ಆಗಬೇಕಾಗಿರುತ್ತೆ, ಒಂದು ರಿಫೈನ್ಮೆಂಟ್ ಬೇಕಾಗಿರುತ್ತೆ. ಹಾಗಾಗಿ ಈ ಪ್ರಕ್ರಿಯೆ ನಡೆಸುವ ಮುಖ್ಯ ಉದ್ದೇಶವನ್ನು ಗಮನದಲ್ಲಿಟ್ಕೊಳ್ಳೋಣ. ಆದರೆ ರಾಜಕಾರಣ ಅಂತ ಹೇಳಿದಾಗ, ಚುನಾವಣೆ ಅಂತ ಬಂದಾಗ ನೀವು ಬಹಳಷ್ಟು ಸುದ್ದಿಯನ್ನು ಗಮನಿಸಿರ್ತೀರಿ, ನೋಡಿರ್ತೀರಿ. ಅಲ್ಲಿ ವೋಟರ್ ಲಿಸ್ಟ್ ಮಾಯ ಆಗೋದಿರ್ಬೋದು, ಎಷ್ಟೋ ವೋಟರ್ ಲಿಸ್ಟ್ಗಳು ಎಲ್ಲೋ ಕಡೆ ಸಿಕ್ಕಿರೋದಾಗಿರ್ಬೋದು, ಸುಟ್ಟಾಕೋದಾಗಿರ್ಬೋದು, ಅಂಥದ್ದನ್ನೆಲ್ಲ ನೋಡಿರ್ತೀರಿ. ಹಾಗಾಗಿ ಈ ಸುದ್ದಿ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಮುಂದಿನ ಸುದ್ದಿ, ಆನ್ಲೈನ್ನಲ್ಲಿ SIR ಪ್ರಕ್ರಿಯೆ ಹೇಗೆ ಮಾಡೋದು, ನಿನ್ನ ಮೊಬೈಲ್ನಲ್ಲಿ ಬೇಡ ನನ್ನ ಮೊಬೈಲಲ್ಲಿ ಮಾಡಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಪ್ರಶ್ನೆಗೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರಂತೆ. ಹಿಂದೆ ಯಾವ ನಂಬರ್ ಕೊಟ್ಟಿರ್ತೀರಿ ಅದೇ ಕೊಡಬೇಕು, ಹೊಸ ನಂಬರ್ ಹೆಂಗೆ ಲಿಂಕ್ ಮಾಡಬೇಕು ಅಂತ ಕೇಳ್ತಾರೆ DK ಶಿವಕುಮಾರ್. ಪತ್ನಿಯ ಎಪಿಕ್ ID ಮೂಲಕ ವೋಟ್ ಚೆಕ್ ಮಾಡಿಸ್ತಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಫೋನ್ನಲ್ಲಿ ಆ್ಯಪ್ ಬಳಸೋದು ಜನಕ್ಕೆ ಗೊತ್ತಾಗಬೇಕ್ರಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ, ಸಲಹೆ ಕೂಡ ಕೊಟ್ಟಂತ ಕಾಣ್ತಾ ಇದೆ. ಪಿನ್ ಟು ಪಿನ್ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಬಂದಂಥ ಅಧಿಕಾರಿಗಳಿಂದ.
ನಂದು ನಿಲ್ತಿದ್ದೆ ನಿಲ್ಸಿದ್ರೆ ಮಕ್ಕಳೆಲ್ಲ ಅವ್ರ ಬೇರೆ ಫೋನ್ ಮೊಬೈಲ್ ನಂಬರ್ ಯಾರು ಲಿಂಕ್ ಆಗಿಲ್ಲ ಹಿಂದೆ ಓಟ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ BLO ಅಧಿಕಾರಿಗಳು ಅಲ್ಲಿ ಆಗಮಿಸಿದ್ದಾರೆ. ಬಹಳ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು. ಆದರೆ ಅಲ್ಲಿ ಮೊಬೈಲ್ ನಂಬರ್ ಇರಬಹುದು, ಹೇಗೆ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಮತ್ತು ಕಾಮನ್ ಜನರಿಗೆ ಇದು ಕನ್ಫ್ಯೂಷನ್ ಆಗುತ್ತೆ ರೀ, ಹೆಂಗೆ ರೀ ಮಾಡ್ತೀರಾ, ಏನೋ ಹೆಚ್ಚು ಕಮ್ಮಿ ಆದರೆ ಅಯ್ಯೋ ನಮಗೆ ಬೇಡ ಅಂಥೇಳಿ ಸುಮ್ಮನೆ ಹೋಗ್ಬಿಡ್ಬಾರ್ದಲ್ಲ, ಪರಿಷ್ಕರಣೆ ಆಗಬೇಕಲ್ಲ, ರಿಫೈನ್ಮೆಂಟ್ ಆಗಬೇಕಲ್ಲ, ರಿವಿಷನ್ ಆಗಬೇಕು ಅನ್ನೋದು ಅವರ ಮಾತಿನ ಇಂಟೆನ್ಷನ್ ಅಂತ ನಾವು ಅಂದ್ಕೊಳ್ಳೋಣ.